ನಮಸ್ಕಾರ ವೀಕ್ಷಕರೇ, ವಾಟ್ಸಪ್ ದುನಿಯಾದಲ್ಲಿ ತುಂಬಾ ಇನ್ಫಾರ್ಮೇಶನ್ಗಳು ಬರ್ತಾ ಇರುತ್ತೆ. ಅದರಲ್ಲಿ ಇದು ಕೂಡ ಒಂದು ಮಾತಾಡೋ ಕಾಗೆ. ಇದು ಎಲ್ಲಾ ಕಡೆ ರೀಸೆಂಟ್ ಆಗಿ ಓಡಾಡ್ತಾ ಇದೆ. ಒಂದು ಕಾಗೆ ಸಾಕಿದ್ದಾರೆ, ಅದು ಮಾತಾಡುತ್ತೆ ಅಂತಾನೆ ತುಂಬಾ ಫೇಮಸ್ ಆಗಿದೆ. ಇಲ್ಲಿ ಇದು ನಿಜಾನ ಸುಳ್ಳ ಅನ್ನೋದೇ ಪ್ರಶ್ನೆ ಆಗಿರೋದು. ಒಂದು ಈಗ ಕುರಿ ಮ್ಯಾ ಅಂತ ಮಾತಾಡಿದ್ರೆ ಕುರಿ ಮಾತಾಡ್ತು ಅಂತ ಹೇಳ್ತಾರಲ್ಲ, ಅದೇ ರೀತಿ ಆಗೋಗಿದೆ. ಈ ವಿಡಿಯೋ ಒಂದ್ಸಲ ನೀವು ನೋಡಿ, ಎಲ್ಲಾರು ನೋಡಿರ್ತೀರ ಈ ವಿಡಿಯೋ ಆಲ್ರೆಡಿ. ಒಂದ್ಸಲ ನೋಡೋಣ ಆದ್ರೂ. दमलास 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 तू अरे बाबा कुठे परसू कुठे परसू कुठे काका कुठे काका काल्या आई कुठे तुझी शाळेत गेली तुझी आई शाळेत पण जाते. ಇದು ಪ್ರಕೃತಿ ವಿಸ್ಮಯನ ಅನ್ನೋದಾದ್ರೆ ಹೇಳೋದಕ್ಕಾಗೋದಿಲ್ಲ, ಇದ್ರೂ ಇರ್ಬೋದು. ಯಾಕೆ ಅಂದ್ರೆ ಈ ತರ ವಿಸ್ಮಯಗಳು ತುಂಬಾ ನಡೀತಾ ಇರ್ತವೆ ಪ್ರಕೃತಿನಲ್ಲಿ. ನಾವು ಕಣ್ಮುಂದೆ ನೋಡ್ತಾ ಇರ್ತೀವಿ. ಕೆಲವಷ್ಟು AI ಜನರೇಟೆಡ್ ಇದ್ರೂ ಇರ್ಬೋದು ಅಂತಾರೆ ಎಷ್ಟೋ ಜನ. ಇಲ್ಲಿ ನಿಜ ಏನು ಅಂತಾನು ಅರ್ಥ ಆಗೋದಿಲ್ಲ. ಕೆಲವಷ್ಟು ಪ್ರಾಣಿಗಳಿಗೆ ಅಂತ ಶಕ್ತಿ ಬಂದ್ಬಿಟ್ಟಿರುತ್ತೇನೋ. ಒಂದ್ 2-3 ವರ್ಡ್ಸ್ಗಳನ್ನ ಮಾತಾಡೋವಂಥದ್ದು. ಅದನ್ನ ಯಾರೋ ಒಬ್ರು ಹಾಕಿದ್ದಾರೆ ನೋಡಿ, ಕಲಿಯುಗ ಅಂತ್ಯ ಹತ್ರ ಬರ್ತಾ ಇದೆ, ಅದಕ್ಕೆ ಕಾಗೇನು ಮಾತಾಡೋ ಸಮಯ ಬಂತು ಅಂತ. ಹೀಗೆ ಅಂತಾನೆ ಹೇಳೋದಕ್ಕಾಗೋದಿಲ್ಲ, ಸಮಯ ಬರ್ತಾನೆ ಇರುತ್ತೆ. ಇದು ಅಂತಾನೆ ಅಲ್ಲ, ಎಷ್ಟೆಷ್ಟೋ ಈ ತರದ್ದು ನಡೀತಾ ಇದೆ, ಕಣ್ಮುಂದೆ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ ಈ ವಿಡಿಯೋದಲ್ಲಿ ಮೇಕೆ ಒಂದು ಹುಲ್ ತಿನ್ನೋದಕ್ಕೆ ಆ ತಂತಿಗಳ ಮೇಲೆ ಹೇಗೆ ಹೋಗಿ ನಿಂತಿದೆ. ಒಂದು ಗಿಡ ತಿನ್ನೋದಕ್ಕೆ ಮೇಕೆ ಆ ತರ ಹೋಗಿ ನಿಂತಿದೆ. ಇದು ನಿಜವಾದ ವಿಡಿಯೋ, ಯಾರೋ ಒಬ್ರು ಮಾಡಿರುವಂತದ್ದು. ಅಲ್ಲಿಗೆ ಹೇಗ್ ಹೋಯ್ತು, ಯಾರಾದ್ರೂ ತಗೊಂಡೋಗಿ ನಿಲ್ಸಿದ್ರ ಅನ್ನೋ ಪ್ರಶ್ನೆನೂ ಇರುತ್ತೆ. ಬಟ್ ಹೇಳೋದಕ್ಕಾಗಲ್ಲ. ಪ್ರಕೃತಿನಲ್ಲಿ ಒಂದೊಂದು ವಿಸ್ಮಯಗಳು ನಡೀತಾ ಇರತ್ತೆ ಅಂದ್ರಲ್ಲ, ಅದೇ ರೀತಿ ಇದು ಕೂಡ ವಿಸ್ಮಯಗಳು ನಮ್ ಸುತ್ತಮುತ್ತ ತುಂಬಾನೇ ನಡೀತಾ ಇರತ್ತೆ. ಈ ಮೇಕೆ ಅಷ್ಟು ತೂಕ ಇರುವಂತದ್ದು, 30-40 kg ತೂಕ ಇರುವಂತದ್ದು ಹೋಗಿ ಆ ವೈರ್ ಮೇಲೆ ನಿಂತ್ಕೊಂಡು ಹುಲ್ ತಿಂತಾ ಇದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ರೀತಿ ವಿಸ್ಮಯ. ಇದು ಕೂಡ ಈ ತರದ ಎಷ್ಟೋ ವಿಸ್ಮಯಗಳಿದೆ ಅನ್ನಲ್ಲ, ಇದು ಒಂದು ವಿಸ್ಮಯನೇ. ಯಾವ್ದೋ ಪಕ್ಷಿಗೋ ಪ್ರಾಣಿಗೋ ಕ್ರಾಸ್ ಆದಂತ ಮೀನ್ ಇದ್ದಂಗಿದೆ ನೋಡೋದಕ್ಕೆ. ವಿಚಿತ್ರ ಮೀನು ಅಂತ ಕರೆದಿದ್ದಾರೆ. ಇಲ್ಲಿ ಮಗು ತರ ಇದೆ ಮೀನು ಅಂತ ಕೂಡ ಹೇಳ್ತಾ ಇದಾರೆ. ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ಬಟ್ ಆದ್ರೆ ವಿಚಿತ್ರ ವಿಸ್ಮಯಗಳು ನಮ್ ಸುತ್ತಮುತ್ತ ನಡೀತಾ ಇರ್ತವೆ ಅನ್ನೋದಕ್ಕೆ ಇದು ಸಾಕ್ಷಿ. ಯಾಕೆ ಅನ್ನೋದು ಈ ವಿಷಯಗಳನ್ನ ಇಷ್ಟೊಂದು ಹೈಲೈಟ್ ಮಾಡಿ ಹೇಳ್ತೀವಿ ಅಂದ್ರೆ, ಕಾಲಜ್ಞಾನಿಗಳು ಒಂದು ಮಾತನ್ನ ಬರೆದಿದ್ರು, ವಿಚಿತ್ರ ವಿಸ್ಮಯಗಳು ನಮ್ ಸುತ್ತಮುತ್ತ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೆಲ್ಲ ಜಾಸ್ತಿ ಆದಾಗ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಅಂತ್ಯ ಅನ್ನೋದು ಹತ್ರ ಬರ್ತಾ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಈ ವಿಚಿತ್ರ ವಿಸ್ಮಯಗಳು ನಮ್ ಕಡೆಯಿಂದ ಆಗಿರ್ಬೋದು, ಮನುಷ್ಯರು ಕೂಡ ಬಳಸ್ತಾ ಇರೋ ಕೆಮಿಕಲ್ಸ್ ಗಳಿಂದ, ಬದಲಾವಣೆಗಳಿಂದ, ಹಾರ್ಮೋನಲ್ಸ್ ಇಂಬ್ಯಾಲೆನ್ಸ್ ಗಳಿಂದ ವಿಚಿತ್ರ ವಿಸ್ಮಯಗಳು ಸೃಷ್ಟಿ ಆಗ್ತಾ ಇರಬಹುದು. ಕಾಗೆ ವಾಯ್ಸ್ ಬಂದಿರಬಹುದು, ಇಲ್ಲ ಮೇಕೆಗೆ ಆಸಕ್ತಿ ಬಂದಿರೋದು, ಈ ತರ ಮೀನು ಜನ್ಮ, ಈ ತರದ್ ಎಷ್ಟೆಷ್ಟು ಆಗ್ತಾ ಇದೆಯಲ್ಲ, ಇದೆಲ್ಲಾ ಕೂಡ ಮನುಷ್ಯ ಮಾಡ್ತಾ ಇರುವಂತ ಕೆಲಸದಿಂದ ಆಗ್ತಾ ಇದೆಯೋ, ಇಲ್ಲ ಪ್ರಕೃತಿನೇ ಬದಲಾವಣೆ ಹಾದಿನಲ್ಲಿ ಹೋಗ್ತಾ ಇದೆಯೋ. ಯಾಕೆಂದ್ರೆ ಮಂಗನಿಂದ ಮಾನವ ಅನ್ನೋದನ್ನ ನಾವು ನೋಡಿದೀವಲ್ಲ, ಮಂಗ ಆಗಿದ್ದವನು ಈಗ ಮಾನವ ಆಗೋದಕ್ಕೆ ಎಷ್ಟೋ ವರ್ಷಗಳು ತಗೊಂಡಿದೆ. ಅದೇ ರೀತಿ ಒಂದು ಬದಲಾವಣೆ ಪ್ರಕೃತಿನಲ್ಲಿ, ಮೀನುಗಳಲ್ಲಿ, ಪ್ರಾಣಿಗಳಲ್ಲಿ ಮಾಡೋದಕ್ಕೆ ಶುರು ಮಾಡಿದೆಯೇನೋ ಅನ್ನೋ ಪ್ರಶ್ನೆ ಹುಟ್ಬಿಡುತ್ತೆ. ಒಟ್ಟಿನಲ್ಲಿ ವಿಚಿತ್ರ ವಿಸ್ಮಯಗಳು ನಮ್ ಸುತ್ತಮುತ್ತ ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ. ಇದೆಲ್ಲಾ ವಿಷಯಗಳನ್ನ ತಿಳ್ಕೊಂಡು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಪ್ರಕೃತಿ ಫಾಸ್ಟ್ ಆಗಿ ರಿಯಾಕ್ಟ್ ಮಾಡ್ತಾ ಇದೆ, ನಾವು ಅದ್ರ ಜೊತೆ ಅಡ್ಜಸ್ಟ್ ಆಗಿ ಹೋಗೋದನ್ನ ಕಲಿಬೇಕು ಅನ್ನೋದನ್ನ ಮಾತ್ರ ನಾವು ಅರ್ಥ ಮಾಡ್ಕೊಳ್ಳೋಣ. ಒಟ್ಟಲ್ಲಿ ವಿಚಿತ್ರ ವಿಸ್ಮಯಗಳು ನಮ್ ಸುತ್ತಮುತ್ತ ಇನ್ನ ನಡೀತಾನೆ ಇರುತ್ತೆ. ಕಳಿಸೋರು ನಮಗೆ ವಿಷಯಗಳನ್ನ ತಿಳಿಸ್ತಾನೆ ಇರ್ತಾರೆ, ನಾವು ನಿಮಗೆ ತಿಳಿಸ್ತಾ ಇರ್ತೀವಿ. ಇನ್ನ ಬೇರೆ ಬೇರೆ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.